ಮೂಡಾ ಪ್ರಕರಣದಲ್ಲಿ ಲೋಕಾಯುಕ್ತದಿಂದ ಕ್ಲೀನ್ ಚೀಟ್ ಸಿಕ್ಕ ಬೆನ್ನಲ್ಲೇ ಈಗ ಸಿಎಂ ಕುಟುಂಬಕ್ಕೆ ಇಡಿ ಸಮನ್ಸ್ನಿಂದಲೂ ಕೂಡ ರಿಲೀಫ್ ಸಿಗುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಇಡಿ ಸಮನ್ಸ್ನಲ್ಲಿ ಸಿಎಂ ಕುಟುಂಬಕ್ಕೆ ರಿಲೀಫ್ ಸಿಗುತ್ತಾ? ಈ ಸಂಬಂಧ ಅರ್ಜಿಯ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಸಿಎಂ ಪತ್ನಿ ಪಾರ್ವತಿ ಮತ್ತು ಸಚಿವ ಬೈರತಿ ಸುರೇಶ್ ಇಬ್ಬರೂ ಕೂಡ ಧಾರವಾಡ ಹೈಕೋರ್ಟ್ನ ಪೀಠಕ್ಕೆ ಅರ್ಜಿಯನ್ನ ಹಾಕಿದ್ರು ಇಡಿ ಸಮನ್ಸನ್ನ ರದ್ದು ಕೋರಿ. ಈ ಸಂಬಂಧಿತವಾಗಿ ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠದಲ್ಲಿ ಅರ್ಜಿ ವಿಚಾರಣೆ ಆರಂಭಗೊಂಡಿದೆ. ಇಡಿ ಪರ ವಕೀಲರು ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಸಿಎಂ ಪತ್ನಿ ಪರ ವಕೀಲರು ವಾದವನ್ನ ಮಾಡ್ತಾ ಇದ್ದಾರೆ. ಯಾವ ಕಾರಣಕ್ಕಾಗಿ ಈ ಅರ್ಜಿ ಸೂಕ್ತವಲ್ಲ, ಇದನ್ನ ವಜಾಗೊಳಿಸಬೇಕು ಅನ್ನೋದ್ರ ಬಗ್ಗೆ ಅವರು ವಾದವನ್ನ ಮಾಡ್ತಾ ಪಿಎಂಎಲ್ಎ ಆಕ್ಟ್ನ ಕುರಿತಾಗಿಯೂ ಕೂಡ ಅಲ್ಲಿ ಪ್ರಸ್ತಾಪವನ್ನ ಮಾಡ್ತಾ ಇದ್ದಾರೆ. ಧಾರವಾಡ ಹೈಕೋರ್ಟ್ನ ಏಕಸದಸ್ಯ ಪೀಠಕ್ಕೆ ಸಿಎಂ ಪತ್ನಿ ಪಾರ್ವತಿ ಮತ್ತು ಸಚಿವ ಭಾರತಿ ಸುರೇಶ್ ಇಬ್ಬರೂ ಕೂಡ ಇಡಿ ಸಮನ್ಸನ್ನ ರದ್ದು ಕೋರಿ ಅರ್ಜಿಯನ್ನ ಹಾಕೊಂಡಿದ್ರು. ಇದರ ಅರ್ಜಿಯ ವಾದವನ್ನು ಆಲಿಸಿದಂತಹ ಪೀಠ ಅವರಿಗೆ ತಾತ್ಕಾಲಿಕ ರಿಲೀಫ್ ಅನ್ನು ಕೊಟ್ಟು ಈ ಅರ್ಜಿಯ ವಿಚಾರಣೆಯನ್ನ ಇವತ್ತಿಗೆ ಮುಂದುವರಿಸಿತ್ತು. ಇವತ್ತು ಆಕ್ಷೇಪಣೆಯನ್ನು ಕೂಡ ಸಲ್ಲಿಕೆ ಮಾಡಲಾಗಿದೆ. ಅದೇ ಸಂದರ್ಭದಲ್ಲಿ ಪಾರ್ವತಿ 14 ಸೈಟ್ಗಳನ್ನು ಈಗಾಗಲೇ ಹಿಂದಿರುಗಿಸಿದ್ದಾರೆ. 2024ರ ಅಕ್ಟೋಬರ್ 1ರಂದು 14 ನಿವೇಶನಗಳನ್ನು ಮೂಡಾಗೆ ಹಿಂದಿರುಗಿಸಿದ್ದಾರೆ. ಅದೇ ದಿನ ಜಾರಿ ನಿರ್ದೇಶನಾಲಯ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದೆ. ಇಡಿ ಅಧಿಕಾರಿಗಳು ಇಸಿಐಆರ್ ಅನ್ನ ಆ ದಿನ ದಾಖಲು ಮಾಡಿಕೊಂಡ್ರು. ಆದರೆ ಪಾರ್ವತಿ ಅವರು ಸೈಟ್ನಿಂದ ಲಾಭಾಂಶವನ್ನ ಪಡೆದೇ ಇಲ್ಲ. ಹೀಗಿರುವಾಗ ಇದು ಮನಿ ಲಾಂಡ್ರಿಂಗ್ ಪ್ರಕರಣ ದಾಖಲಾಗೋದಕ್ಕೆ ಸಾಧ್ಯ ಹೇಗೆ ಅನ್ನುವಂತಹ ವಾದವನ್ನ ಮಾಡಲಾಗ್ತಾ ಇದೆ. ಮನಿ ಲಾಂಡ್ರಿಂಗ್ ಪ್ರಕರಣದ ದಾಖಲಾಗಿದೆ, ಇಡಿ ಸಮನ್ಸ ಕೂಡ ಕೊಟ್ಟಿದೆ. ಇದು ಊರ್ಜಿತವಲ್ಲ, ಹೀಗಾಗಿ ಇದನ್ನ ರದ್ದು ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದ್ದು, ಈಗಾಗಲೇ ಇದರ ಲಾಭಾಂಶವನ್ನ ಅಂದ್ರೆ ಮನಿ ಲಾಂಡ್ರಿಂಗ್ ಆಗಿದೆ ಅನ್ನೋದಾದ್ರೆ ಅದರಿಂದ ಅವರು ಲಾಭವನ್ನು ಪಡ್ಕೊಳ್ತಾ ಇರಬೇಕು, ಏನಾದರೂ ಅದರ ಖರೀದಿ ಆಗಿರಬೇಕು. ಈಗ 14 ಸೈಟುಗಳನ್ನು ಕೂಡ ಅವರು ಹಿಂದಿರುಗಿಸಿದ ನಂತರದಲ್ಲಿ ಇವರು ಇಡಿ ಅವರು ದೂರನ್ನು ದಾಖಲು ಮಾಡಿಕೊಂಡಿದ್ದಾರೆ. ಅದಾದ ನಂತರದಲ್ಲಿ ಸಮನ್ಸ್ಗಳನ್ನು ಕೊಡಲಾಗಿದೆ. ಈ ಪ್ರಕರಣ ಏನಿದೆ ಇದು ಇಡಿ ವ್ಯಾಪ್ತಿಗೆ ಬರುವಂತಹ ಪ್ರಕರಣವೇ ಅಲ್ಲ ಅನ್ನುವಂತಹ ವಾದವನ್ನ ಮಾಡ್ತಾ ಇದ್ದಾರೆ ಸಿಎಂ ಪತ್ನಿ ಪರ ವಕೀಲ ಸಂದೇಶ್ ಚೌಟಾ ಅವರು. ಮನಿ ಲಾಂಡ್ರಿಂಗ್ ಪ್ರಕರಣ ಇದು ಯಾಕೆ ಆಗಲ್ಲ, ಯಾಕೆ ಇದು ಇಡಿ ವ್ಯಾಪ್ತಿಗೆ ಬರೋದಿಲ್ಲ ಮತ್ತು ಪಿಎಂಎಲ್ಎ ಆಕ್ಟ್ ಏನು ಹೇಳುತ್ತೆ ಅನ್ನೋದರ ಕುರಿತಾಗಿಯೂ ಕೂಡ ಅವರು ವಾದದಲ್ಲಿ ಪ್ರಸ್ತಾಪವನ್ನು ಮಾಡ್ತಾ ಹೋಗ್ತಾ ಇದ್ದಾರೆ. ಒಟ್ಟಾರೆಯಾಗಿ ಲೋಕಾಯುಕ್ತದಿಂದ ಕ್ಲೀನ್ ಚೀಟ್ ಸಿಕ್ಕ ನಂತರದಲ್ಲಿ ಈಗ ಇಡಿ ಸಮನ್ಸ್ ರದ್ದು ಕೋರಿ ಅರ್ಜಿಯನ್ನು ಹಾಕೊಂಡಿರೋದ್ರಿಂದ ಈ ಅರ್ಜಿ ರದ್ದಾದರೆ ಒಂದು ರೀತಿಯ ರಿಲೀಫ್ ಸಿಎಂ ಕುಟುಂಬಕ್ಕೆ ಸಿಕ್ಕಂತಾಗುತ್ತೆ. ಇನ್ ಕೇಸ್ ಇಲ್ಲಿ ಏನಾಗುತ್ತೆ ಅನ್ನೋದು ಬಹಳ ಚರ್ಚೆಯ ವಿಚಾರ. ಸದ್ಯ ಈ ಸಿಎಂ ಪತ್ನಿ ಪರ ಸಂದೇಶ್ ಚೌಟಾ ಅವರ ವಾದ ಮುಂದುವರೆದಿದ್ದು, ಅಪರಾಧದ ಸಂಪತ್ತನ್ನ ಮುಚ್ಚಿಟ್ಟಾಗ ಮಾತ್ರ ಇಡಿ ವ್ಯಾಪ್ತಿಗೆ ಬರುತ್ತೆ. ಈ ಪ್ರಕರಣದಲ್ಲಿ ಇಡಿ ಇಸಿಐಆರ್ ಅನ್ನ ದಾಖಲಿಸಿದ್ದು ಸರಿ ಇಲ್ಲ. ಅಪರಾಧದ ಸಂಪತ್ತನ್ನ ಮುಚ್ಚಿಟ್ಟಾಗ ಮಾತ್ರ ಇಡಿಗೆ ಇದು ಬರುತ್ತೆ. ಈಗ ಏಕಾಏಕಿಯಾಗಿ ಇಡಿ ಇದನ್ನ ಸೈಟ್ ಹಿಂದಿರುಗಿಸಿದ ನಂತರದಲ್ಲಿ ಇಸಿಐಆರ್ ಅನ್ನ ದಾಖಲು ಮಾಡಿದ್ದಾರೆ. ಇಡಿ ಮುಟ್ಟುಗೋಲು ಹಾಕೊಂಡಿರುವಂತಹ ಜಾಗ ಏನಿದೆ ಅದು ಈಗಾಗಲೇ ಹಿಂದಿರುಗಿಸಿ ಆಗಿದೆ ಅನ್ನೋದರ ಕುರಿತಾಗಿಯೂ ಕೂಡ ಸಂದೇಶ್ ಚೌಟಾ ಅವರು ವಾದವನ್ನ ಮಾಡ್ತಾ ಇದ್ದಾರೆ. ಲೋಕಾಯುಕ್ತ ಎಫ್ಐಆರ್ ದಾಖಲಾಗಿತ್ತು. ಸೊ ಅದಾದ ನಂತರದಲ್ಲಿ ಅದರ ತೀರ್ಪು ಏನು ಬಂದಿದೆ ಅನ್ನೋದರ ಕುರಿತಾಗಿಯೂ ಕೂಡ ವರದಿ ಏನು ಬಂದಿದೆ ಅನ್ನೋದರ ಕುರಿತಾಗಿಯೂ ಕೂಡ ಅವರು ವಿವರಣೆಯನ್ನ ಕೊಡ್ತಾ ಇದ್ದಾರೆ. ಜೊತೆಗೆ ಮುಖ್ಯಮಂತ್ರಿಗಳ ಪತ್ನಿ ಈಗ ಯಾವುದೇ ರೀತಿಯಾದಂತಹ ಸಂಪತ್ತನ್ನ ಅವರ ಬಳಿ ಇಟ್ಕೊಂಡಿಲ್ಲ, ಅದನ್ನ ಹಿಂದಿರುಗಿಸಾಗಿದೆ ಅನ್ನೋದರ ವಾದವನ್ನು ಮಾಡ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮುರಳೀಧರಿಂದ. ಮುರಳೀಧರ್, ಈಗ ಇಡಿ ಪರ ವಕೀಲರು ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡಿದ್ದಾರೆ, ವಾದ ಮುಂದುವರಿತಾ ಇದೆ. ಯಾವ ರೀತಿಯ ವಾದವನ್ನ ಮಂಡಿಸ್ತಾ ಇದ್ದಾರೆ ಪಾರ್ವತಿಯವರ ಪರ ವಕೀಲರು? ದಿವ್ಯ, ಏನಂದ್ರೆ ಕಳೆದ ಬಾರಿ ವಿಚಾರಣೆ ನಡೆದ ಸಂದರ್ಭದಲ್ಲಿ ಇಡಿ ಪರ ವಕೀಲರಿಗೆ ಒಂದು ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡಲಿಕ್ಕೆ ಒಂದು ಸೂಚನೆಯನ್ನ ಹೈಕೋರ್ಟ್ ನೀಡಿತ್ತು. ಅಂದ್ರೆ 144 ಪುಟಗಳ ಸುದೀರ್ಘವಾದ ಒಂದು ಆಕ್ಷೇಪಣೆಯನ್ನ ಸಲ್ಲಿಕೆಯನ್ನ ಮಾಡಿದ್ದಾರೆ. ಜೊತೆಗೆ ಈ ಪ್ರಕರಣದಲ್ಲಿ ಅಂದ್ರೆ ಮನಿ ಲ್ಯಾಂಡ್ರಿಂಗ್ ಆಗಿದೆ ಅನ್ನೋದ್ರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೈರತಿ ಸುರೇಶ್ ಅವರ ಪಾತ್ರ ಮತ್ತು ಪಾರ್ವತಿ ಅವರ ಪಾತ್ರ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಆಕ್ಷೇಪಣೆಯನ್ನ ಸಲ್ಲಿಕೆಯನ್ನ ಮಾಡಿರುವಂಥದ್ದು. ಅಂದ್ರೆ ಆಕ್ಷೇಪಣೆಯಲ್ಲಿ ಯಾವ್ಯಾವ ಅಂಶಗಳನ್ನ ಒಳಗೊಂಡಿದೆ ಮತ್ತು ಇಡಿ ಅದಕ್ಕೆ ವಾದವನ್ನ ಮಂಡನೆ ಮಾಡಿದಾಗ ಸಂದರ್ಭದಲ್ಲಿ ಇಡಿ ಇದುವರೆಗೆ ಮಾಡಿದಂಥ ತನಿಖೆಗಳು ಜೊತೆಗೆ ಪಾರ್ವತಿ ಅವರ ಪಾತ್ರ ಇದೆಲ್ಲದ್ರ ಬಗ್ಗೆ ಕೂಡ ರಿವೀಲ್ ಆಗುವಂಥದ್ದು. ಆದರೆ ಈಗ ಸಂದೇಶ್ ಚೌಟಾ ಅಂದ್ರೆ ಪಾರ್ವತಿ ಅವರ ಪರ ವಕೀಲರಾದಂಥ ಸಂದೇಶ್ ಚೌಟಾ ವಾದವನ್ನ ಮಂಡನೆಯನ್ನ ಮಾಡ್ತಾ ಇದ್ದಾರೆ. ವಾದ ಮಂಡನೆ ಮಾಡುವಂಥ ಸಂದರ್ಭದಲ್ಲಿ ಇಲ್ಲಿ ಮನಿ ಲ್ಯಾಂಡ್ರಿಂಗ್ ಆಗಿಲ್ಲ, ಜೊತೆಗೆ ಇಡಿಗೆ ತನಿಖಾ ವ್ಯಾಪ್ತಿಯೇ ಬರೋದಿಲ್ಲ ಅನ್ನೋದ್ರ ಬಗ್ಗೆ ಅವರು ಸ್ಪಷ್ಟವಾಗಿ ಒಂದು ಮಾಹಿತಿಗಳನ್ನ ಹೈಕೋರ್ಟ್ನ ಗಮನಕ್ಕೆ ತರ್ತಾ ಇರೋಂಥದ್ದು. ಯಾಕಂದ್ರೆ 2021ರಲ್ಲಿ ಜಮೀನನ್ನ ಪಡೆದುಕೊಳ್ತಾರೆ. ಅಂದ್ರೆ ಅವರ ಜಮೀನೇನಿತ್ತು, ಜಮೀನನ್ನ 3 ಎಕರೆ 16 ಗುಂಟೆ ಜಮೀನನ್ನ ಮೂಡ ತನ್ನ ವ್ಯಾಪ್ತಿಗೆ ತೆಗೆದುಕೊಳ್ಳುತ್ತೆ. ಅದರ ಪರವಾಗಿ 14 ಸೈಟ್ಗಳನ್ನ ವಿಜಯನಗರದಲ್ಲಿ ಕೊಡುವಂಥದ್ದು.
ಆ ವಿಜಯನಗರದಲ್ಲಿ ಕೊಡುವಂಥ ಸಂದರ್ಭದಲ್ಲಿ ಆದಂಥ ಬೆಳವಣಿಗೆಗಳೇನಿತ್ತು ಆ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಲೋಕಾಯುಕ್ತ ತನಿಖೆಯನ್ನು ಮಾಡಿದೆ. ಜೊತೆಗೆ ಇನ್ನೊಂದು ಪ್ರಮುಖವಾದ ಅಂಶವನ್ನು ಹೇಳ್ತಾ ಇರೋಂಥದ್ದು 14 ಸೈಟ್ಗಳನ್ನು ವಾಪಸ್ ಆತೆಯಾಗಿ ಕೊಟ್ಟಿದ್ದಾರೆ. ಅಂದರೆ 14 ಸೈಟ್ಗಳು ಅವರು ಅದರಲ್ಲಿ ಅದು ಅನುಭವಿಸಿರೋಂಥದ್ದಾಗಲಿ ಅಥವಾ ಲಾಭಾಂಶವನ್ನು ಪಡ್ಕೊಂಡಿರೋಂಥದ್ದಾಗಲಿ ಯಾವುದೂ ಕೂಡ ಇಲ್ಲ. ಈ ಪ್ರಕ್ರಿಯೆಗಳೇ ಇಲ್ಲದೆ ಇರೋಂಥ ಸಂದರ್ಭದಲ್ಲಿ ಇಡಿ ತನ್ನ ತನಿಖೆಯನ್ನು ಮಾಡಲಿಕ್ಕೆ ಅಧಿಕಾರ ವ್ಯಾಪ್ತಿಯೇ ಇಲ್ಲ ಅನ್ನೋದ್ರ ಬಗ್ಗೆ ವಾದವನ್ನು ಮಂಡನೆಯನ್ನು ಮಾಡ್ತಾ ಇರೋಂಥದ್ದು. ಅಂದರೆ 2021ರಲ್ಲಿ ಪಡೆದುಕೊಂಡಂಥ ಸೈಟು ಅದಾದ ಬಳಿಕ 2024ರಲ್ಲಿ ಇಡಿ ECIR ಅನ್ನು ರಿಜಿಸ್ಟರ್ ಮಾಡಿ ತನಿಖೆಯನ್ನು ಮಾಡ್ತದೆ. ಅಂದರೆ ಆ 3 ವರ್ಷಗಳ ಕಾಲ ಏನು ಮಾಡ್ತಾ ಇತ್ತು ಅಂದರೆ ಲೋಕಾಯುಕ್ತದ FIR ಅನ್ನು ಕಾಯ್ತಾ ಇತ್ತಾ ಅನ್ನೋದ್ರ ಬಗ್ಗೆನೂ ಕೂಡ ಒಂದು ತಾರ್ಕಿಕವಾಗಿ ಒಂದು ವ್ಯಂಗ್ಯಾತ್ಮಕವಾಗಿ ಒಂದು ಹೇಳಿಕೆಗಳನ್ನು ಕೂಡ ಕೊಡುವಂಥದ್ದು. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾದ ಈಗ ಸಂದೇಶ್ ಚೌಟ ಅವರು ಮಾಡ್ತಾ ಇದ್ದಾರೆ. ಮುಂದಿನ ಹಂತಗಳಲ್ಲಿ CV ನಾಗೇಶ್ ಅವರು ಕೂಡ ಮಾಡಬೇಕಾಗಿರುವಂಥದ್ದು ಅಂದರೆ ಬೈರತಿ ಸುರೇಶ್ ಅವರ ಪರವಾಗಿ ಅವರು ವಾದವನ್ನು ಮಂಡನೆ ಮಾಡ್ತಾರೆ. ಜೊತೆಗೆ ಇಡಿ ಪರವಾಗಿ ಅರವಿಂದ್ ಕಾಮತ್ ಅವರು ವಾದವನ್ನು ಮಂಡನೆ ಮಾಡುವಂಥದ್ದು. ಬಹುತೇಕ ಇವತ್ತು ವಾದ ಪ್ರತಿವಾದವನ್ನು ಆಲಿಸುವಂಥ ಸಾಧ್ಯತೆಗಳು ಇದ್ದಾವೆ. ಅಲ್ಲಿಯ ತನಕ ಕೂಡ ಈಗ ತಾತ್ಕಾಲಿಕ ರಿಲೀಫ್ ಏನಿತ್ತು ಆ ತಾತ್ಕಾಲಿಕ ರಿಲೀಫನ್ನು ಮುಂದುವರಿಸ್ತಾರೆ. ಆದರೆ ಇಡಿ ಅಧಿಕಾರ ವ್ಯಾಪ್ತಿ ಮತ್ತು ಇಡಿಗೆ ಇದರ ಬಗ್ಗೆ ತನಿಖೆಯನ್ನು ಮಾಡಲಿಕ್ಕೆ ಅವಕಾಶಗಳಿಲ್ಲ ಮತ್ತು 14 ಸೈಟ್ಗಳನ್ನು ವಾಪಸಾತಿಯನ್ನು ಕೊಟ್ಟ ಮೇಲೆ ಯಾವ ಪ್ರಕ್ರಿಯೆಗಳನ್ನು ಮಾಡಬಾರ್ದು. ಆ ಹಿನ್ನೆಲೆಯಲ್ಲಿ ಆ ಸಮನ್ಸನ್ನು ರದ್ದು ಮಾಡಬೇಕು ಮತ್ತು ಇಡಿ ನಡೆಸ್ತಾ ಇರೋಂಥ ತನಿಖೆಯನ್ನು ರದ್ದು ಮಾಡಬೇಕು ಅಂತೇಳಿ ಸಂದೇಶ್ ಚೌಟ ಹೈಕೋರ್ಟ್ನಲ್ಲಿ ಒಂದು ಮನವಿಯನ್ನು ಮಾಡ್ಕೊಳ್ತಾ ಇರೋಂಥದ್ದು. ದಿವ್ಯಾ, ಥ್ಯಾಂಕ್ ಯು ಮುರಳಿ ನಿಮ್ಮೆಲ್ಲ ಮಾಹಿತಿಗೆ. ಇಡಿ ಸಮನ್ಸ್ ರದ್ದು ಕೋರಿ ಮುಖ್ಯಮಂತ್ರಿಗಳ ಪತ್ನಿ ಪಾರ್ವತಿ ಮತ್ತು ಸಚಿವ ಬೈರತಿ ಸುರೇಶ್ ಇಬ್ಬರು ಕೂಡ ಅರ್ಜಿಯನ್ನು ಹಾಕಿಕೊಂಡಿದ್ದಾರೆ. ಅರ್ಜಿಯ ವಿಚಾರಣೆ ನಡೀತಾ ಇದೆ. ವಾದವನ್ನು ಮುಂದುವರೆಸಿದ್ದಾರೆ ಮುಖ್ಯಮಂತ್ರಿಗಳ ಪತ್ನಿ ಪರ ವಕೀಲ ಸಂದೇಶ್ ಚೌಟ ಅವರು. ಸೊ ಈ ಪ್ರಕರಣದ ವ್ಯಾಪ್ತಿ ಇಡಿಗೆ ಬರೋದಿಲ್ಲ. ಈಗಾಗಲೇ ಸೈಟನ್ನು ಹಿಂದಿರುಗಿಸಿ ಆಗಿದೆ. ಅದಾದ ನಂತರದಲ್ಲಿ ಅದರ ಲಾಭಾಂಶ ಪಡೆದಿದ್ದಾರೆ ಅಂತ ಹೇಳಲಿಕ್ಕೆ ಇದು ಮನಿ ಲಾಂಡ್ರಿಂಗ್ ಪ್ರಕರಣ ಆಗೋದಿಲ್ಲ ಅನ್ನುವಂತಹ ಪ್ರಮುಖ ವಿಚಾರಗಳನ್ನು ಇಟ್ಕೊಂಡು ಅವರು ವಾದವನ್ನು ಮುಂದುವರಿಸ್ತಾ ಇದ್ದಾರೆ. ಇವರ ವಾದ ಮುಗಿದ ನಂತರದಲ್ಲಿ ಬೈರತಿ ಸುರೇಶ್ ಅವರ ಪರ ವಕೀಲ CV ನಾಗೇಶ್ ಅವರು ಕೂಡ ತಮ್ಮ ವಾದವನ್ನು ಮಾಡ್ತಾರೆ. ಇವರೆಲ್ಲರ ವಾದ ಮುಕ್ತಾಯವಾದ ನಂತರ ಇಡಿ ಪರ ವಕೀಲರು ಇದಕ್ಕೆ ಆಕ್ಷೇಪಣಾ ವಾದವನ್ನು ಮುಂದುವರಿಸ್ತಾರೆ. ಫೈನಲಿ ಈ ಪ್ರಕರಣದಲ್ಲಿ ರಿಲೀಫ್ ಸಿಗುತ್ತಾ, ಏನಾಗುತ್ತೆ ಅನ್ನೋದು ಸದ್ಯದ ಕುತೂಹಲ. ಯಾಕಂದರೆ ಮೂಡಾ ಕೇಸ್ನಲ್ಲಿ ಲೋಕಾಯುಕ್ತ ತನಿಖೆಯನ್ನು ನಡೆಸ್ತು. ತನಿಖೆಯ ನಂತರದಲ್ಲಿ ಬಿ ರಿಪೋರ್ಟನ್ನು ಹಾಕ್ತು. ಒಂದು ದೊಡ್ಡ ಮಟ್ಟಿಗಿನ ರಿಲೀಫ್ ಸಿಕ್ಕಂತಾಯಿತು. ಆದರೆ ಇನ್ನೂ ಸ್ಟೇಜ್ 2 ಬಾಕಿ ಇರೋದ್ರಿಂದ ಇಡಿ ಸಮನ್ಸ್ ರದ್ದಾಗಿದ್ರೆ ಅವ್ರಿಗೆ ಇದೊಂದು ಇಡೀ ಪ್ರಕರಣದಿಂದ ಅವ್ರಿಗೆ ರಿಲೀಫ್ ಸಿಕ್ಕಂತಾಗುತ್ತೆ. ಅದು ಆಗುತ್ತಾ ಅನ್ನೋದನ್ನ ಕಾದು ನೋಡಬೇಕು.